ಭಾರತದಲ್ಲಿ ಚುನಾವಣೆ ನಡೆಯುತ್ತಿರುವ ಈ ಹೊತ್ತಿನಲ್ಲಿ ಚೀನಾ ಚುನಾವಣೆ ಮೇಲೂ ಕೂಡ ಪರಿಣಾಮವನ್ನ ಬೀರುವ ಪ್ರಯತ್ನ ಮಾಡ್ತಿದೆ ಅನ್ನೋ ಗಂಭೀರ ಆರೋಪ ಇದೀಗ ಕೇಳೋಕೆ ಸಿಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ದಿನಕ್ಕೂ ಕೂಡ ಒಂದು ಹೆಜ್ಜೆ ಮುಂದಿಡ್ತಿರುವ ಭಾರತದ ಜೊತೆ ಚೀನಾ ಸದಾ ಕಿರಿಕ್ ಮಾಡ್ತಲೇ ಬಂದಿದೆ. ಅದು ಈಗ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ತಂತ್ರಜ್ಞಾನವನ್ನ ಬಳಸಿಕೊಂಡು ಭಾರತದ ಲೋಕಸಭಾ ಚುನಾವಣೆಯಲ್ಲಿ ಷಡ್ಯಂತರ ಮಾಡಲಿಕ್ಕೆ ಚೀನಾ ಮುಂದಾಗಿದೆ ಅನ್ನೋ ಗಂಭೀರ ಆರೋಪ ಇದೀಗ ಚರ್ಚೆಗೆ ಒಳಪಡ್ತಾ ಇದೆ. ಲೋಕಸಭಾ ಚುನಾವಣೆ ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿದೆ. ಇಂತಹ ಸಂದರ್ಭದಲ್ಲಿ ಡ್ರ್ಯಾಗನ್ ರಾಷ್ಟ್ರದ ಷಡ್ಯಂತರವನ್ನ ಜಾಗತಿಕ ಟೆಕ್ ದೈತ್ಯ ಮೈಕ್ರೋಸಾಫ್ಟ್ ಬಯಲಿಗೆ ಎಳೆದಿದೆ. ಪ್ರಧಾನಿ ಮೋದಿ ಪ್ರಭಾವ, ವರ್ಚಸ್ಸು ಹಾಗೆ ದಕ್ಷ ಆಡಳಿತದ ಮೂಲಕ ಭಾರತವನ್ನ ಜಾಗತಿಕವಾಗಿ ಉನ್ನತ ಸ್ತರಕ್ಕೆ ಕೊಂಡೊಯ್ತಿದ್ದಾರೆ. ಜೊತೆಗೆ ಚೀನಾಗೆ ಟಕ್ಕರನ್ನ ಕೊಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಮೋದಿ 3ನೇ ಬಾರಿಗೆ ಪ್ರಧಾನಿ ಆಗೋದು ಚೀನಾಗೆ ಇಷ್ಟ ಇಲ್ಲ. ಹೀಗಾಗಿಯೇ ಈ ರೀತಿಯ ಕುತಂತ್ರ ಷಡ್ಯಂತರಗಳ ಮೊರೆ ಹೋಗಿದೆ ಚೀನಾ ಅನ್ನೋ ವಿಶ್ಲೇಷಣೆ ಇದೀಗ ರಾಜಕೀಯ ವಲಯದಲ್ಲಿ ಕೇಳೋಕೆ ಸಿಗ್ತಾ ಇದೆ. ಹಾಗಾದ್ರೆ ಮೋದಿಯನ್ನ ಮಣಿಸ್ಲಿಕ್ಕೆ, ಭಾರತದ ಚುನಾವಣಾ ಪ್ರಕ್ರಿಯೆ ಮೇಲೆ ತನ್ನ ಪ್ರಭಾವವನ್ನ ಬೀರ್ಲಿಕ್ಕೆ ಯಾವ ರೀತಿ ಪ್ರಯತ್ನವನ್ನ ಮಾಡ್ತಾ ಇದೆ ಚೀನಾ? ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಭಾರತದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಒಂದು ರೀತಿಯ ರಾಜಕೀಯ ಅಸ್ಥಿರತೆಯನ್ನ ಉಂಟು ಮಾಡುವ ಪ್ರಯತ್ನವನ್ನ, ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡುವ ಉದ್ದೇಶವನ್ನ ಚೀನಾ ಹೊಂದಿದೆ ಅನ್ನೋ ಗಂಭೀರ ಆರೋಪ ಇದೀಗ ಕೇಳೋಕೆ ಸಿಗ್ತಾ ಇದೆ. ಭಾರತ ಶಕ್ತಿಯುತ ರಾಷ್ಟ್ರವಾಗಿ ಮುಂದುವರಿಬಾರದು ಅನ್ನೋ ಕಾರಣಕ್ಕೆ ಈ ರೀತಿಯ ಕುತಂತ್ರಕ್ಕೆ ಮೊರೆ ಹೋಗ್ತಾ ಇದೆ ಡ್ರ್ಯಾಗನ್ ರಾಷ್ಟ್ರ. ಅದರಲ್ಲೂ ನೇರವಾಗಿ ಮೋದಿ ಮತ್ತೊಂದು ಅವಧಿಗೆ, 3ನೇ ಅವಧಿಗೆ ಪ್ರಧಾನಿ ಆಗಿದ್ದೇ ಆದಲ್ಲಿ ಚೀನಾಗೆ ಮತ್ತೊಂದಷ್ಟು ಹೊಡೆತ ಬೀಳೋದು ಫಿಕ್ಸ್ ಅನ್ನೋ ಚಿಂತನೆ ಜಾಗತಿಕ ಮಟ್ಟದಲ್ಲಿ ಇದ್ದೇ ಇದೆ. ಹೀಗಾಗಿಯೇ ಮೋದಿ ಮತ್ತೊಂದು ಅವಧಿಗೆ ಪ್ರಧಾನಿ ಆಗೋದನ್ನ ತಪ್ಪಿಸುವ ಸಲುವಾಗಿ ಈ ರೀತಿಯ ತಂತ್ರಜ್ಞಾನಗಳನ್ನ ಬಳಕೆ ಮಾಡಿಕೊಳ್ಳೋಕೆ ಮುಂದಾಗ್ತಾ ಇದೆ ಚೀನಾ. ತನ್ನ ಹಿತಾಸಕ್ತಿಯ ಪರ ಇರುವವರಿಗೆ ಚೀನಾ ಬೆಂಬಲವನ್ನ ನೀಡಲಿಕ್ಕೆ ಮುಂದಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹೇಗೆ ಇದನ್ನ ಕೂಡ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಹೇಗೆ ಚುನಾವಣಾ ಪ್ರಕ್ರಿಯೆಯ ಮೇಲೆ ಪರಿಣಾಮವನ್ನ ಬೀರ್ಲಿಕ್ಕೆ ಚೀನಾ ಮುಂದಾಗ್ತಾ ಇದೆ ಅಂತಂದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಮೂಲಕ ಆಡಿಯೋ ವಿಡಿಯೋಗಳನ್ನ ತಿರುಚೋ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ ಚೀನಾ. ಸಾಮಾಜಿಕ ಜಾಲತಾಣ ಬಹಳ ದೊಡ್ಡ ಪರಿಣಾಮವನ್ನ, ಪ್ರಭಾವವನ್ನ ಚುನಾವಣೆ ಸಂದರ್ಭದಲ್ಲಿ ನಿರ್ವಹಿಸುತ್ತೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇಲ್ಲಾಗುವ ಚರ್ಚೆಗಳು ಕೂಡ ಒಂದು ನರೇಟಿವ್ ಸೆಟ್ ಮಾಡಲಿಕ್ಕೆ, ಹಾಗೆ ಮತದಾರರು ಒಂದು ಒಪಿನಿಯನ್ಗೆ ಬರಲಿಕ್ಕೆ, ಚುನಾವಣೆ ಸಂದರ್ಭದಲ್ಲಿ ನಿಲುವುಗಳನ್ನು ತಾಳಲಿಕ್ಕೆ ಸಾಮಾಜಿಕ ಜಾಲತಾಣ ಅತಿ ದೊಡ್ಡ ಪರಿಣಾಮಕಾರಿ ಪ್ರಭಾವಶಾಲಿ ಒಂದು ಪ್ಲಾಟ್ಫಾರ್ಮ್ ಆಗಿ ನಿರ್ಮಾಣ ಆಗಿದೆ. ಕಳೆದ 2-3 ಚುನಾವಣೆಗಳಿಂದ ನಾವು ಅದನ್ನು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಇದೇ ಸಾಮಾಜಿಕ ಜಾಲತಾಣದ ಮೂಲಕ ತಿರುಚಿದ ಆಡಿಯೋ ವಿಡಿಯೋಗಳನ್ನು ಹರಿಬಿಡುವ ಪ್ರಯತ್ನಕ್ಕೆ ಚೀನಾ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಮೋದಿ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನ ಮೂಡಿಸೋದೇ ಚೀನಾದ ಮುಖ್ಯ ಗುರಿ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ತೈವಾನ್ ಚುನಾವಣೆಯಲ್ಲೂ ಕೂಡ ಚೀನಾ ಇದೇ ರೀತಿಯಲ್ಲಿ ಕುತಂತ್ರವನ್ನ ನಿರ್ವಹಿಸಿದ್ದು, ಹಾಗೆ ಆ ಕುತಂತ್ರವನ್ನ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದು. ಅದೇ ರೀತಿ ಭಾರತದಲ್ಲೂ ಕೂಡ ಕಾರ್ಯವನ್ನ ನಿರ್ವಹಿಸಲಿಕ್ಕೆ AI ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಳ್ತಾ ಇದೆ ಚೀನಾ ಅನ್ನೋ ಆಘಾತಕಾರಿ ವಿಚಾರ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಕೆಲವೊಂದು ನಡೆದೇ ಇರದ ಘಟನೆಗಳನ್ನ ನಡೆದಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸೋದು, ಆಡದ ಮಾತುಗಳನ್ನ ಆಡಿದ್ದಾರೆ ಅನ್ನೋ ರೀತಿಯಲ್ಲಿ ತಿರುಚೋದು, ಈ ರೀತಿಯಾಗಿ ಮಾಡುವ ಮೂಲಕ ಮೋದಿಯನ್ನ ಟಾರ್ಗೆಟ್ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಡ್ರ್ಯಾಗನ್ ರಾಷ್ಟ್ರ ಇದೆ. ಹಾಗಾದ್ರೆ ಯಾಕೆ ಮೋದಿಯವರನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಚೀನಾ? ಇದಕ್ಕೂ ಕೂಡ ಇದೆ ಕೆಲ ಕಾರಣಗಳು. ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಕೋವಿಡ್ ನಂತರದ ಪರಿಸ್ಥಿತಿ, ಕೋವಿಡ್ ಮೂಲವೇ ಅಥವಾ ಕೋವಿಡ್ ಹುಟ್ಟಿದ್ದು ಹಾಗೆ ಜಗತ್ತಿಗೆ ಮಾರಕವಾಗಿ ಪರಿಣಮಿಸಿದ್ದು ಚೀನಾದಿಂದ ಅನ್ನೋ ಒಂದು ಅಪಖ್ಯಾತಿ ದಿನದವರೆಗೂ ಕೂಡ ಮುಂದುವರೆದಿದೆ. ಅನೇಕ ರಾಷ್ಟ್ರಗಳು ಕೋವಿಡ್ನ ಪರಿಸ್ಥಿತಿಯನ್ನ ನಿರ್ವಹಿಸುವಲ್ಲಿ ವಿಫಲವಾಯಿತು ಅನ್ನೋ ಚರ್ಚೆ ಕೂಡ ಇದ್ದೇ ಇದೆ. ಆದರೆ ಕೋವಿಡ್ನ ಬಳಿಕ ಭಾರತದ ಖ್ಯಾತಿ ಗಣನೀಯವಾಗಿ ಏರಿಕೆಯಾಗಿದೆ. ಕೇವಲ ಇಲ್ಲಿನ ಜನಸಂಖ್ಯೆಯ ಆಧಾರದ ಮೇಲೆ ನೋಡೋದಾದ್ರೆ ಯಾವುದೇ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೂ ಕೂಡ ಭಾರತದಲ್ಲಿ ಕೋವಿಡ್ನ ಪರಿಸ್ಥಿತಿಯನ್ನ ನಿರ್ವಹಿಸೋದು ಸುಲಭದ ವಿಚಾರ ಆಗಿರಲಿಲ್ಲ. ಆದರೆ ಆ ವಿಚಾರವನ್ನ, ಕೋವಿಡ್ ಅನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಹಾಗೆ ಅದರಿಂದ ಆಚೆ ಬರೋದ್ರಲ್ಲಿ ಭಾರತ ಯಶಸ್ವಿಯಾದ ನಂತರದಲ್ಲಿ ಗಣನೀಯವಾಗಿ ಭಾರತದ
ಪ್ರಭಾವ ಖ್ಯಾತಿ ಹೆಚ್ಚಾಗ್ತಾ ಬಂತು. ಸಂಕಷ್ಟದಲ್ಲೂ ಕೂಡ ಭಾರತದ ಆರ್ಥಿಕತೆ ಬಲಿಷ್ಠವಾಗಿ ಮುಂದುವರಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿ ಜನಪ್ರಿಯತೆ ಹೆಚ್ಚಾಯಿತು. ವ್ಯಾಕ್ಸಿನ್ಗಳನ್ನು ಬೇರೆ ರಾಷ್ಟ್ರಗಳಿಗೆ ರವಾನೆ ಮಾಡಿದ್ದು, ಅಗತ್ಯ ಸೌಕರ್ಯಗಳಿಗೋಸ್ಕರ ಸಹಕಾರವನ್ನು ನೀಡಿದ್ದು, ಇದೆಲ್ಲದೂ ಕೂಡ ಮೋದಿ ಅವರ ಜನಪ್ರಿಯತೆ ಹೆಚ್ಚಾಗಲಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರಿಯಾಯಿತು. ಆರ್ಥಿಕತೆಗೆ ಎದುರಾದ ಸವಾಲುಗಳನ್ನು ಕೂಡ ಭಾರತ ಮೆಟ್ಟಿ ನಿಂತು ಪ್ರಭಾವಿ ಆರ್ಥಿಕ ವ್ಯವಸ್ಥೆಯಾಗಿ ಮುಂದುವರಿಯುವಲ್ಲಿ ಯಶಸ್ವಿಯಾಯಿತು ಭಾರತ. ಇದರಿಂದಾಗಿ ಪಾಕಿಸ್ತಾನದ ಮೇಲೂ ಕೂಡ ಹಿಡಿತವನ್ನು, ಪಾಕಿಸ್ತಾನದಿಂದ ನಿರಂತರವಾಗಿ ಆಗ್ತಾ ಇದ್ದ ಅಟ್ಯಾಕ್ಗಳಾಗಿರಬಹುದು, ಅಥವಾ ಭಾರತ ಹಾಗೆ ಪಾಕಿಸ್ತಾನ ಗಡಿ ವಿಚಾರದಲ್ಲಿ ಆಗ್ತಾ ಇದ್ದಂತಹ ತಕರಾರುಗಳಾಗಿರಬಹುದು, ಅಥವಾ ಭಯೋತ್ಪಾದಕ ದಾಳಿಗಳು, ಇದೆಲ್ಲವನ್ನ ಕೂಡ ಒಂದು ಹಂತಕ್ಕೆ ನಿಭಾಯಿಸುವಲ್ಲಿ ಭಾರತ ಯಶಸ್ವಿಯಾಗಿದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಯಿತು. ಕೇವಲ ಇದಿಷ್ಟು ಮಾತ್ರವಲ್ಲದೆ ಅಮೆರಿಕ ಹಾಗೆ ಭಾರತದ ನಡುವಿನ ಸ್ನೇಹ ಸಂಬಂಧ ವೃದ್ಧಿಸಿತು. ರಷ್ಯಾದಂತಹ ರಾಷ್ಟ್ರಗಳ ಜೊತೆಯಲ್ಲೂ ಕೂಡ ಭಾರತದ ಸ್ನೇಹ ಮತ್ತಷ್ಟು ವೃದ್ಧಿಯಾಯಿತು. ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವ ಡ್ರ್ಯಾಗನ್ ರಾಷ್ಟ್ರ ಮೋದಿ ಪ್ರಭಾವವನ್ನು ತಗ್ಗಿಸಲಿಕ್ಕೆ, ಮೋದಿ ಮತ್ತೊಂದು ಅವಧಿಗೆ ಪ್ರಧಾನಿಯಾಗಿ ಆಯ್ಕೆ ಆಗದೇ ಇರೋದಕ್ಕೆ ಬೇಕಾಗುವ ರೀತಿಯಲ್ಲಿ, ಸಹಕಾರಿಯಾಗುವ ರೀತಿಯಲ್ಲಿ AI ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳುತ್ತಾ ಇದೆ ಅನ್ನೋ ಆರೋಪ, ಮೋದಿ ವಿರೋಧಿ ಬಣಗಳಿಗೆ ಬೆಂಬಲವಾಗುವಂತಹ, ಸಹಕಾರಿಯಾಗುವಂತಹ ಕೆಲ ಚಟುವಟಿಕೆಗಳನ್ನು ಚೀನಾ ಮಾಡ್ತಾ ಇದೆ ಅನ್ನೋ ಆರೋಪ ಇದೀಗ ಕೇಳೋಕೆ ಸಿಕ್ಕಿದೆ.